ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಸಂಪುಟ ಪುನಾರಚನೆ ಅನ್ನೋದು ನಾಳೆ ಬಾ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸಚಿವರಾಗಬೇಕು ಅನ್ನೋ ಆಸೆ ಇದೆ, ಆದರೆ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಇಲ್ಲ. ಈಗ ಸಿದ್ದರಾಮಯ್ಯನವರು 2028 ಆಕ್ಷನ್ ಪ್ಲಾನ್ ನೊಂದಿಗೆ ಸಚಿವ ಸಂಪುಟಕ್ಕೆ ರಿನೋವೇಷನ್ ಮಾಡ್ಲಿಕ್ಕೆ ಮುಂದಾಗಿದ್ದಾರಂತೆ. ಸ್ಮಿತಾ, ಇದು ಬಹುಶಃ ನೀವು ಹೇಳಿದಾಗೆ ಒಂದು ಸುದೀರ್ಘ ಕಸರತ್ತು, ಕೊನೆಯೇ ಗಾಣದ ಕಸರತ್ತು, ಮುಗಿಯದ ಅಧ್ಯಾಯ ಅನ್ನೋ ಹಾಗಾಗಿತ್ತು. ಆದರೆ ಈಗ ನಿಜವಾಗಿಯೂ ಒಂದು ಅರ್ಥದಲ್ಲಿ ಬಹುಶಃ ಹೈಕಮಾಂಡ್ ಕೂಡ ಇಲ್ಲ, ಏನೋ ಒಂದು ಮಾಡಬೇಕು ಕರ್ನಾಟಕದಲ್ಲಿ, ಇಲ್ಲ ಅಂದರೆ ಚುನಾವಣೆ ಹತ್ತಿರ ಆಗ್ತಾ ಇದೆ, ಡ್ಯಾಮೇಜ್ ಇನ್ನೂ ಹೆಚ್ಚಾಗುತ್ತೆ, ಅಂದರೆ ಡ್ಯಾಮೇಜ್ ಕಂಟ್ರೋಲಿಂಗ್ ಪ್ರೋಸೆಸ್ ಕೂಡ ಹೌದು ಅನ್ನುವ ನಿಟ್ಟಿನಲ್ಲಿ ಈಗ ಆಲೋಚನೆ ಮಾಡಿದೆ ಅನ್ನುವಂಥ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿರುವಂಥದ್ದು. ಬಹುಶಃ ಮುಂದಿನ ಒಂದು ವಾರ ಇದೆಯಲ್ಲ, ಭಾಳ ಕ್ರೂಷಿಯಲ್ ಸ್ಮಿತಾ, ತುಂಬ ಕ್ರೂಷಿಯಲ್. ಈ ಒಂದು ವಾರದಲ್ಲಿ ಬಹಳಷ್ಟು ತೀರ್ಮಾನಗಳಾಗಬೇಕಾಗಿದೆ. ಅದರಲ್ಲೂ ಕೂಡ ಕಳೆದ 3 ವರ್ಷದಿಂದ ಆಗದ ತೀರ್ಮಾನಗಳು ಈಗ ಆಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಆ ಪಕ್ಷದವರೇ ತಂದಿಟ್ಟಿದ್ದಾರೆ. ಯಾಕಂದರೆ ಸ್ಟೇಟ್ಮೆಂಟ್ಗಳನ್ನ ನೀವು ನೋಡ್ತಾ ಇದ್ದೀರಿ ನಿರಂತರವಾಗಿ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಮತ್ತು ಹೈಕಮಾಂಡ್ನ ಮೊನ್ನೆ ಕೇರಳದಲ್ಲಿ ಭೇಟಿಯಾದಾಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದರು, ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ದರು. ಇನ್ಫ್ಯಾಕ್ಟ್ ಆಗಲೂ ಕೂಡ ಮಾತುಕತೆ ನಡೆದಿತ್ತು. ಅದೇ ಕಾರಣಕ್ಕಾಗಿ ನೋಡಿ, ಅಲ್ಲಿಂದ ಬಂದವರು ಸೀದಾ ಹೋಗಿದ್ದೆಲ್ಲಿಗೆ, ಕೇರಳದಿಂದ ಬಂದವರು ನೇರವಾಗಿ KJ ಜಾರ್ಜ್ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಸಿದ್ದರಾಮಯ್ಯವರು ಇರ್ತಾರೆ, DCM DK ಶಿವಕುಮಾರ್ ಅವರು ಇರ್ತಾರೆ. ಸೊ ಇವರೆಲ್ಲರೂ ಕೂತು ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಅದನ್ನು ಮಾಡಬೇಕು ಅನ್ನೋದಾದರೆ ಯಾವ ರೂಪದಲ್ಲಿ ಮಾಡಬೇಕು. ಮೊದಲು ಒಂದು ಚರ್ಚೆ ಇತ್ತು, ಸಂಪುಟ ವಿಸ್ತರಣೆ ಅಷ್ಟೇ ಮಾಡೋದು. ಈಗ ಖಾಲಿ ಆಗಿರುವಂಥದ್ದು ಇದೆಯಲ್ಲ, ಈಗ ನಾಗೇಂದ್ರ ಅವ್ರದ್ದಿದೆ, KN ರಾಜಣ್ಣ ಅವ್ರದ್ದಿದೆ, ಮತ್ತು ಇತ್ತೀಚೆಗೆ ದಿವಂಗತರಾದಂಥ ಹಿರಿಯೂರಿನ ಶಾಸಕ D ಸುಧಾಕರ್ ಅವರು. ಸೊ ಅವೆಲ್ಲ ಖಾಲಿ ಇದ್ದದ್ದೇನಿದೆ ಅದನ್ನು ಭರ್ತಿ ಮಾಡುವ ಬಗ್ಗೆಯೂ ಚರ್ಚೆ ನಡೀತು ಒಂದು ಹಂತದಲ್ಲಿ. ಆದರೆ ಹಾಗೆ ಮಾಡಿದ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ, ಡ್ಯಾಮೇಜ್ ಕಂಟ್ರೋಲ್ ಆಗೋದಿಲ್ಲ. ಒಂದು ಫುಲ್ ಫ್ಲೆಜ್ಡ್, ಅಂದರೆ ಒಂದು ಕಾಸ್ಮೆಟಿಕ್ ಟಚ್ ಅನ್ನೋ ರೀತಿ ಮಾಡೋದು ಬೇಡ, ಏನೋ ಒಂದು ಸಣ್ಣ ಪುಟ್ಟದಲ್ಲಿ ಟಚ್ ಮಾಡಿ ಬಿಡೋದು ಬೇಡ. ಮಾಡಿದ್ರೆ ಒಂದು ಫುಲ್ ಫ್ಲೆಜ್ಡ್ ಕ್ಯಾಬಿನೆಟ್ ರಿಶಫಲ್ ಮಾಡೋಣ ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಅನ್ನುವಂಥದ್ದು. ರಾಹುಲ್ ಗಾಂಧಿ ಅವರು ಆ ಒಂದು ನಿರ್ಧಾರವನ್ನು ಮಾಡಿರೋದ್ರಿಂದ ಈಗ ಇಂಥದ್ದೊಂದು ತೀರ್ಮಾನ ಆಗ್ತಾ ಇದೆ. ಹಾಗೂ ಮುಂದಿನ 1 ವಾರಗಳ ಒಳಗಾಗಿ ಆ ರೀತಿಯ ಒಂದು ನಿರ್ಧಾರ, ಅಂದರೆ ಈ ತಿಂಗಳ 30ರ ಒಳಗಾಗಿ ಒಂದಷ್ಟು ತೀರ್ಮಾನಗಳು ಹೈಕಮಾಂಡ್ ಲೆವೆಲ್ ಆಗುತ್ತೆ. ಅದೇ ಹಿನ್ನೆಲೆಯಲ್ಲಿ ಇವರು ಈಗ ಕಾಯ್ತಾ ಇದ್ದಾರೆ ಯಾವಾಗ ಹೈಕಮಾಂಡ್ನಿಂದ ಬುಲಾವ್ ಬರುತ್ತೆ ಅಂತ. ಸೊ ದೆಹಲಿಗೆ ಹೋಗಿ ಮಾತುಕತೆಗೆ ಕೂತ್ರೆ ನೋಡಿ, ಇದು ರಾಜಕಾರಣ. ಇಲ್ಲಿ ಕೂತಾಗ ಇವರೊಂದು ಲೆಕ್ಕಾಚಾರ ಇಟ್ಕೊಂಡು ಹೋಗಿರ್ತಾರೆ, ಅವ್ರದ್ದೊಂದು ಲೆಕ್ಕಾಚಾರ ಇರುತ್ತೆ. ಟೇಬಲಲ್ಲಿ ಯಾವ ರೀತಿಯ ತೀರ್ಮಾನ ಬೇಕಾದರೂ ಹೊರಬೀಳ್ಬೋದು. ಆದರೆ ಒಂದು ತೀರ್ಮಾನ ಆಗುವ ಲಕ್ಷಣಗಳು ಮೂಲಗಳ ಮಾಹಿತಿಯ ಮೂಲಕ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸ್ಮಿತಾ, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಸಂಪುಟ ಪುನಾರಚನೆ ಅನ್ನೋದು ನಾಳೆ ಬಾ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸಚಿವರಾಗಬೇಕು ಅನ್ನೋ ಆಸೆ ಇದೆ, ಆದರೆ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಇಲ್ಲ. ಈಗ ಸಿದ್ದರಾಮಯ್ಯನವರು 2028 ಆಕ್ಷನ್ ಪ್ಲಾನ್ ನೊಂದಿಗೆ ಸಚಿವ ಸಂಪುಟಕ್ಕೆ ರಿನೋವೇಷನ್ ಮಾಡ್ಲಿಕ್ಕೆ ಮುಂದಾಗಿದ್ದಾರಂತೆ. ಸ್ಮಿತಾ, ಇದು ಬಹುಶಃ ನೀವು ಹೇಳಿದಾಗೆ ಒಂದು ಸುದೀರ್ಘ ಕಸರತ್ತು, ಕೊನೆಯೇ ಗಾಣದ ಕಸರತ್ತು, ಮುಗಿಯದ ಅಧ್ಯಾಯ ಅನ್ನೋ ಹಾಗಾಗಿತ್ತು. ಆದರೆ ಈಗ ನಿಜವಾಗಿಯೂ ಒಂದು ಅರ್ಥದಲ್ಲಿ ಬಹುಶಃ ಹೈಕಮಾಂಡ್ ಕೂಡ ಇಲ್ಲ, ಏನೋ ಒಂದು ಮಾಡಬೇಕು ಕರ್ನಾಟಕದಲ್ಲಿ, ಇಲ್ಲ ಅಂದರೆ ಚುನಾವಣೆ ಹತ್ತಿರ ಆಗ್ತಾ ಇದೆ, ಡ್ಯಾಮೇಜ್ ಇನ್ನೂ ಹೆಚ್ಚಾಗುತ್ತೆ, ಅಂದರೆ ಡ್ಯಾಮೇಜ್ ಕಂಟ್ರೋಲಿಂಗ್ ಪ್ರೋಸೆಸ್ ಕೂಡ ಹೌದು ಅನ್ನುವ ನಿಟ್ಟಿನಲ್ಲಿ ಈಗ ಆಲೋಚನೆ ಮಾಡಿದೆ ಅನ್ನುವಂಥ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿರುವಂಥದ್ದು. ಬಹುಶಃ ಮುಂದಿನ 1 ವಾರ ಇದೆಯಲ್ಲ, ಭಾಳ ಕ್ರೂಷಿಯಲ್ ಸ್ಮಿತಾ, ತುಂಬ ಕ್ರೂಷಿಯಲ್. ಈ ಒಂದು ವಾರದಲ್ಲಿ ಬಹಳಷ್ಟು ತೀರ್ಮಾನಗಳಾಗಬೇಕಾಗಿದೆ. ಅದರಲ್ಲೂ ಕೂಡ ಕಳೆದ 3 ವರ್ಷದಿಂದ ಆಗದ ತೀರ್ಮಾನಗಳು ಈಗ ಆಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಆ ಪಕ್ಷದವರೇ ತಂದಿಟ್ಟಿದ್ದಾರೆ. ಯಾಕಂದರೆ ಸ್ಟೇಟ್ಮೆಂಟ್ಗಳನ್ನ ನೀವು ನೋಡ್ತಾ ಇದ್ದೀರಿ ನಿರಂತರವಾಗಿ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಮತ್ತು ಹೈಕಮಾಂಡ್ನ ಮೊನ್ನೆ ಕೇರಳದಲ್ಲಿ ಭೇಟಿಯಾದಾಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದರು, ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ದರು. ಇನ್ಫ್ಯಾಕ್ಟ್ ಆಗಲೂ ಕೂಡ ಮಾತುಕತೆ ನಡೆದಿತ್ತು. ಅದೇ ಕಾರಣಕ್ಕಾಗಿ ನೋಡಿ, ಅಲ್ಲಿಂದ ಬಂದವರು ಸೀದಾ ಹೋಗಿದ್ದೆಲ್ಲಿಗೆ, ಕೇರಳದಿಂದ ಬಂದವರು ನೇರವಾಗಿ KJ ಜಾರ್ಜ್ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಸಿದ್ದರಾಮಯ್ಯವರು ಇರ್ತಾರೆ, DCM DK ಶಿವಕುಮಾರ್ ಅವರು ಇರ್ತಾರೆ. ಸೊ ಇವರೆಲ್ಲರೂ ಕೂತು ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಅದನ್ನು ಮಾಡಬೇಕು ಅನ್ನೋದಾದರೆ ಯಾವ ರೂಪದಲ್ಲಿ ಮಾಡಬೇಕು. ಮೊದಲು ಒಂದು ಚರ್ಚೆ ಇತ್ತು, ಸಂಪುಟ ವಿಸ್ತರಣೆ ಅಷ್ಟೇ ಮಾಡೋದು. ಈಗ ಖಾಲಿ ಆಗಿರುವಂಥದ್ದು ಇದೆಯಲ್ಲ, ಈಗ ನಾಗೇಂದ್ರ ಅವ್ರದ್ದಿದೆ, KN ರಾಜಣ್ಣ ಅವ್ರದ್ದಿದೆ, ಮತ್ತು ಇತ್ತೀಚೆಗೆ ದಿವಂಗತರಾದಂಥ ಹಿರಿಯೂರಿನ ಶಾಸಕ D ಸುಧಾಕರ್ ಅವರು. ಸೊ ಅವೆಲ್ಲ ಖಾಲಿ ಇದ್ದದ್ದೇನಿದೆ ಅದನ್ನು ಭರ್ತಿ ಮಾಡುವ ಬಗ್ಗೆಯೂ ಚರ್ಚೆ ನಡೀತು ಒಂದು ಹಂತದಲ್ಲಿ. ಆದರೆ ಹಾಗೆ ಮಾಡಿದ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ, ಡ್ಯಾಮೇಜ್ ಕಂಟ್ರೋಲ್ ಆಗೋದಿಲ್ಲ. ಒಂದು ಫುಲ್ ಫ್ಲೆಜ್ಡ್,
ಅಂದರೆ ಒಂದು ಕಾಸ್ಮೆಟಿಕ್ ಟಚ್ ಅನ್ನೋ ರೀತಿ ಮಾಡೋದು ಬೇಡ, ಏನೋ ಒಂದು ಸಣ್ಣ ಪುಟ್ಟದಲ್ಲಿ ಟಚ್ ಮಾಡಿ ಬಿಡೋದು ಬೇಡ, ಮಾಡಿದ್ರೆ ಒಂದು ಫುಲ್ ಫ್ಲೆಜ್ಡ್ ಕ್ಯಾಬಿನೆಟ್ ರೀಶಫಲ್ ಮಾಡೋಣ ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಅನ್ನುವಂಥದ್ದು. ರಾಹುಲ್ ಗಾಂಧಿ ಅವರು ಆ ಒಂದು ನಿರ್ಧಾರವನ್ನು ಮಾಡಿರೋದ್ರಿಂದ ಈಗ ಇಂಥದ್ದೊಂದು ತೀರ್ಮಾನ ಆಗ್ತಾ ಇದೆ. ಹಾಗೂ ಮುಂದಿನ 1 ವಾರಗಳ ಒಳಗಾಗಿ ಆ ರೀತಿಯ ಒಂದು ನಿರ್ಧಾರ, ಅಂದರೆ ಈ ತಿಂಗಳ 30ರ ಒಳಗಾಗಿ ಒಂದಷ್ಟು ತೀರ್ಮಾನಗಳು ಹೈಕಮಾಂಡ್ ಲೆವೆಲ್ ಆಗುತ್ತೆ. ಅದೇ ಹಿನ್ನೆಲೆಯಲ್ಲಿ ಇವರು ಈಗ ಕಾಯ್ತಾ ಇದ್ದಾರೆ ಯಾವಾಗ ಹೈಕಮಾಂಡ್ನಿಂದ ಬುಲಾವ್ ಬರುತ್ತೆ ಅಂತ. ಸೊ ದೆಹಲಿಗೆ ಹೋಗಿ ಮಾತುಕತೆಗೆ ಕೂತ್ರೆ ನೋಡಿ, ಇದು ರಾಜಕಾರಣ. ಇಲ್ಲಿ ಕೂತಾಗ ಇವರೊಂದು ಲೆಕ್ಕಾಚಾರ ಇಟ್ಕೊಂಡು ಹೋಗಿರ್ತಾರೆ, ಅವ್ರದ್ದೊಂದು ಲೆಕ್ಕಾಚಾರ ಇರುತ್ತೆ. ಟೇಬಲಲ್ಲಿ ಯಾವ ರೀತಿಯ ತೀರ್ಮಾನ ಬೇಕಾದರೂ ಹೊರಬೀಳ್ಬೋದು, ಆದರೆ ಒಂದು ತೀರ್ಮಾನ ಆಗುವ ಲಕ್ಷಣಗಳು ಮೂಲಗಳ ಮಾಹಿತಿಯ ಮೂಲಕ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸ್ಮಿತಾ, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಸಂಪುಟ ಪುನಾರಚನೆ ಅನ್ನೋದು ನಾಳೆ ಬಾ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸಚಿವರಾಗಬೇಕು ಅನ್ನೋ ಆಸೆ ಇದೆ, ಆದರೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಇಲ್ಲ. ಈಗ ಸಿದ್ದರಾಮಯ್ಯನವರು 2028 ಆಕ್ಷನ್ ಪ್ಲಾನ್ನೊಂದಿಗೆ ಸಚಿವ ಸಂಪುಟಕ್ಕೆ ರಿನೋವೇಷನ್ ಮಾಡ್ಲಿಕ್ಕೆ ಮುಂದಾಗಿದ್ದಾರಂತೆ. ಸ್ಮಿತಾ, ಇದು ಬಹುಶಃ ನೀವು ಹೇಳಿದಾಗೆ ಒಂದು ಸುದೀರ್ಘ ಕಸರತ್ತು, ಕೊನೆಯೇ ಗಾಣದ ಕಸರತ್ತು, ಮುಗಿಯದ ಅಧ್ಯಾಯ ಅನ್ನೋ ಹಾಗಾಗಿತ್ತು. ಆದರೆ ಈಗ ನಿಜವಾಗಿಯೂ ಒಂದು ಅರ್ಥದಲ್ಲಿ ಬಹುಶಃ ಹೈಕಮಾಂಡ್ ಕೂಡ ಇಲ್ಲ, ಏನೋ ಒಂದು ಮಾಡಬೇಕು ಕರ್ನಾಟಕದಲ್ಲಿ. ಇಲ್ಲ ಅಂದರೆ ಚುನಾವಣೆ ಹತ್ತಿರ ಆಗ್ತಾ ಇದೆ, ಡ್ಯಾಮೇಜ್ ಇನ್ನೂ ಹೆಚ್ಚಾಗುತ್ತೆ. ಅಂದರೆ ಡ್ಯಾಮೇಜ್ ಕಂಟ್ರೋಲಿಂಗ್ ಪ್ರೋಸೆಸ್ ಕೂಡ ಹೌದು ಅನ್ನುವ ನಿಟ್ಟಿನಲ್ಲಿ ಈಗ ಆಲೋಚನೆ ಮಾಡಿದೆ ಅನ್ನುವಂಥ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿರುವಂಥದ್ದು. ಬಹುಶಃ ಮುಂದಿನ 1 ವಾರ ಇದೆಯಲ್ಲ, ಭಾಳ ಕ್ರೂಷಿಯಲ್ ಸ್ಮಿತಾ, ತುಂಬ ಕ್ರೂಷಿಯಲ್. ಈ 1 ವಾರದಲ್ಲಿ ಬಹಳಷ್ಟು ತೀರ್ಮಾನಗಳಾಗಬೇಕಾಗಿದೆ. ಅದರಲ್ಲೂ ಕೂಡ ಕಳೆದ 3 ವರ್ಷದಿಂದ ಆಗದ ತೀರ್ಮಾನಗಳು ಈಗ ಆಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಆ ಪಕ್ಷದವರೇ ತಂದಿಟ್ಟಿದ್ದಾರೆ. ಯಾಕಂದರೆ ಸ್ಟೇಟ್ಮೆಂಟ್ಗಳನ್ನ ನೀವು ನೋಡ್ತಾ ಇದ್ದೀರಿ ನಿರಂತರವಾಗಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಮತ್ತು ಹೈಕಮಾಂಡ್ನ ಮೊನ್ನೆ ಕೇರಳದಲ್ಲಿ ಭೇಟಿಯಾದಾಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದರು, ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ದರು. ಇನ್ಫ್ಯಾಕ್ಟ್ ಆಗಲೂ ಕೂಡ ಮಾತುಕತೆ ನಡೆದಿತ್ತು. ಅದೇ ಕಾರಣಕ್ಕಾಗಿ ನೋಡಿ, ಅಲ್ಲಿಂದ ಬಂದವರು ಸೀದಾ ಹೋಗಿದ್ದು ಎಲ್ಲಿಗೆ, ಕೇರಳದಿಂದ ಬಂದವರು ನೇರವಾಗಿ ಕೆ.ಜೆ. ಜಾರ್ಜ್ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಸಿದ್ದರಾಮಯ್ಯವರು ಇರ್ತಾರೆ, DCM ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ. ಸೊ ಇವರೆಲ್ಲರೂ ಕೂತು ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಅದನ್ನು ಮಾಡಬೇಕು ಅನ್ನೋದಾದರೆ ಯಾವ ರೂಪದಲ್ಲಿ ಮಾಡಬೇಕು. ಮೊದಲು ಒಂದು ಚರ್ಚೆ ಇತ್ತು, ಸಂಪುಟ ವಿಸ್ತರಣೆ ಅಷ್ಟೇ ಮಾಡೋದು. ಈಗ ಖಾಲಿ ಆಗಿರುವಂಥದ್ದು ಇದೆಯಲ್ಲ, ಈಗ ನಾಗೇಂದ್ರ ಅವ್ರದ್ದಿದೆ, KN ರಾಜಣ್ಣ ಅವ್ರದ್ದಿದೆ, ಮತ್ತು ಇತ್ತೀಚೆಗೆ ದಿವಂಗತರಾದಂಥ ಹಿರಿಯೂರಿನ ಶಾಸಕ ಡಿ. ಸುಧಾಕರ್ ಅವರು. ಸೊ ಅವೆಲ್ಲ ಖಾಲಿ ಇದ್ದದ್ದೇನಿದೆ ಅದನ್ನು ಭರ್ತಿ ಮಾಡುವ ಬಗ್ಗೆಯೂ ಚರ್ಚೆ ನಡೀತು ಒಂದು ಹಂತದಲ್ಲಿ. ಆದರೆ ಹಾಗೆ ಮಾಡಿದ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ, ಡ್ಯಾಮೇಜ್ ಕಂಟ್ರೋಲ್ ಆಗೋದಿಲ್ಲ. ಒಂದು ಫುಲ್ ಫ್ಲೆಜ್ಡ್, ಅಂದರೆ ಒಂದು ಕಾಸ್ಮೆಟಿಕ್ ಟಚ್ ಅನ್ನೋ ರೀತಿ ಮಾಡೋದು ಬೇಡ, ಏನೋ ಒಂದು ಸಣ್ಣ ಪುಟ್ಟದಲ್ಲಿ ಟಚ್ ಮಾಡಿ ಬಿಡೋದು ಬೇಡ, ಮಾಡಿದ್ರೆ ಒಂದು ಫುಲ್ ಫ್ಲೆಜ್ಡ್ ಕ್ಯಾಬಿನೆಟ್ ರೀಶಫಲ್ ಮಾಡೋಣ ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಅನ್ನುವಂಥದ್ದು. ರಾಹುಲ್ ಗಾಂಧಿ ಅವರು ಆ ಒಂದು ನಿರ್ಧಾರವನ್ನು ಮಾಡಿರೋದ್ರಿಂದ ಈಗ ಇಂಥದ್ದೊಂದು ತೀರ್ಮಾನ ಆಗ್ತಾ ಇದೆ. ಹಾಗೂ ಮುಂದಿನ 1 ವಾರಗಳ ಒಳಗಾಗಿ ಆ ರೀತಿಯ ಒಂದು ನಿರ್ಧಾರ, ಅಂದರೆ ಈ ತಿಂಗಳ 30ರ ಒಳಗಾಗಿ ಒಂದಷ್ಟು ತೀರ್ಮಾನಗಳು ಹೈಕಮಾಂಡ್ ಲೆವೆಲ್ ಆಗುತ್ತೆ. ಅದೇ ಹಿನ್ನೆಲೆಯಲ್ಲಿ ಇವರು ಈಗ ಕಾಯ್ತಾ ಇದ್ದಾರೆ ಯಾವಾಗ ಹೈಕಮಾಂಡ್ನಿಂದ ಬುಲಾವ್ ಬರುತ್ತೆ ಅಂತ. ಸೊ ದೆಹಲಿಗೆ ಹೋಗಿ ಮಾತುಕತೆಗೆ ಕೂತ್ರೆ ನೋಡಿ, ಇದು ರಾಜಕಾರಣ. ಇಲ್ಲಿ ಕೂತಾಗ ಇವರೊಂದು ಲೆಕ್ಕಾಚಾರ ಇಟ್ಕೊಂಡು ಹೋಗಿರ್ತಾರೆ, ಅವ್ರದ್ದೊಂದು ಲೆಕ್ಕಾಚಾರ ಇರುತ್ತೆ. ಟೇಬಲಲ್ಲಿ ಯಾವ ರೀತಿಯ ತೀರ್ಮಾನ ಬೇಕಾದರೂ ಹೊರಬೀಳ್ಬೋದು, ಆದರೆ ಒಂದು ತೀರ್ಮಾನ ಆಗುವ ಲಕ್ಷಣಗಳು ಮೂಲಗಳ ಮಾಹಿತಿಯ ಮೂಲಕ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸ್ಮಿತಾ.